भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंद सरस्वती सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां प्रथितायां माण्डूक्य रहस्य विवृतिः नाम संस्कृत भाषायाः कृतौ अद्य 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 त्र्यशीति कारिका अद्य त्र्यशीति कारिका तद्भाष्यभागः विवृत्तिभागश्च सर्वमेतत् इदानीं विचार्यते। अग्रे तावत् श्री श्री स्वामिपादानां प्रशस्तिश्लोकमेकं पठित्वा तान् शिरसा प्रणम्य त्र्यशीतिकारिकां तद्भाष्यभागं तद्विवृत्तिभागं च इदानीं विचारयामः। विवृत्तिभागे अवशिष्टभागः विचारयितव्यः अस्ति। विचारयामः अवशिष्टभागः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम्
ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ತ್ರ್ಯಶೀತಿಕಾರಿಕಾ 83ನೆಯ ಕಾರಿಕೆಯನ್ನು ವಿಚಾರ ಮಾಡ್ತಾ ಇದ್ದೇವೆ. ಅದರ ಒಂದು ಭಾಷ್ಯ ಭಾಗ ಮುಗಿಯಿತು. ವಿವೃತ್ತಿ ಭಾಗವನ್ನು ಕೂಡ ಕೊಂಚ ಭಾಗವನ್ನು ವಿಚಾರ ಮಾಡಿದ್ದೇವೆ. ಈಗ ಆ ಭಾಗವನ್ನು ಸ್ವಲ್ಪ ಅನುವಾದ ಮಾಡಿಕೊಂಡು ನಂತರ ಮುಂದೆ ಹೋಗೋಣ. ಪ್ರಥಮವಾಗಿ ಆ ಕಾರಿಕೆಯನ್ನು 2 ಸರಿ ಪಾರಾಯಣ ಮಾಡಿ ನಂತರ ಮುಂದೆ ಹೋಗೋಣ. ಇದು ನೋಡಿ, ಈಗ 83ನೇ ಕಾರಿಕೆ ಇದೆಯಲ್ಲ, ಹಿಂದೆ ಹೇಳಿದ್ದಲ್ಲ, ಈಗ ಒಂದು 3-4 ಕಾರಿಕೆಯಿಂದ ಹಿಡಿದು ಇದು ಮತ್ತು ಮುಂದಿನ ಕಾರಿಕೆ ಇವು ಕೂಡ ಏನು ಗೌಡಪಾದರ ಒಂದು ಜ್ಞಾನ ನಿಷ್ಠೆಯ ಪರಮಾವಧಿಯ ಮಾತುಗಳು, ಏನು ಸಾಮಾನ್ಯದ ಮಾತುಗಳಲ್ಲ. ಇದು ಗೌಡಪಾದರ ಒಂದು ಜ್ಞಾನ ನಿಷ್ಠೆ ಅಂತ ಏನಿದೆ ಅದರ ಪರಮಾವಸ್ಥೆಯಲ್ಲಿ ಹೇಳಿದ ಮಾತುಗಳು ಈ ಒಂದು ಕಾರಿಕೆ. ಎಷ್ಟು ಅರ್ಥಗರ್ಭಿತವಾದ ಕಾರಿಕೆ ಇದು ನೋಡಿ. ಈ ಕಾರಿಕೆಯಲ್ಲಿ ನಾವೇನೋ ಒಂದು ಈ ದೇವರು ಅಂತ ಹೇಳ್ತೇವೆ, ಪರಮಾತ್ಮ ಅಂತ ಹೇಳ್ತೇವೆ, ಭಗವಂತ ಅಂತ ಹೇಳ್ತೇವೆ. ನಾವು ಹೇಳೋದೆಲ್ಲ ಯಾವುದಕ್ಕೆ ಪರ್ಯಾಯ? ಆ ಬ್ರಹ್ಮಕ್ಕೆ ಪರ್ಯಾಯ, ಹೌದು ತಾನೆ? ಆದರೂ ಕೂಡ ಇಲ್ಲಿ ಈ 83ನೆಯ ಕಾರಿಕೆಯಲ್ಲಿ ಹೇಳಿರುವ ಬ್ರಹ್ಮದ ಲಕ್ಷಣಕ್ಕೂ ಅಥವಾ ನಾವೇನು ನಮ್ಮ ಒಂದು ದೈನಂದಿನ ಭಾಷೆಯಲ್ಲಿ ಏನು ಹೇಳ್ತೇವೆ, ದೇವರು ನಮಸ್ಕಾರ ಮಾಡಬೇಕು ಅಂತೇನೋ ಹೇಳ್ತೇವಲ್ಲ, ದೇವರು ದಿಂಡ್ರು ಅಂತ ಹೇಳ್ತೇವಲ್ಲ, ಅದಕ್ಕೂ ಕೂಡ ಏನು ವ್ಯತ್ಯಾಸ ಇದೆ? ನಾವು ತಿಳ್ಕೊಂಡಿರೋದಕ್ಕೂ ಇಲ್ಲಿ ಗೌಡಪಾದರು ಹೇಳ್ತಾ ಇರೋದಕ್ಕೂ ಏನು ಸಂಬಂಧವೇ ಇಲ್ಲ, ಅಜಗಜಾಂತರ ವ್ಯತ್ಯಾಸ. ನಾವು ಅಂದರೆ ಯಾರಿಲ್ಲಿ? ನಾವು ಅಂತಂದರೆ ನಮ್ಮ ತರಹ ಕೇವಲ ಲೌಕಿಕರು, ಏನು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ. ನಮ್ಮ ತರಹದವರು ಅಂದರೆ ಎಂತೆಂತಹ ಪಂಡಿತರು, ಶಾಸ್ತ್ರ ವಿದ್ವಾಂಸರು, ಮತ್ತು ಎಲ್ಲ ಶಾಸ್ತ್ರಗಳನ್ನು ಓದಿದ್ದಾರೆ, ಋಗ್ವೇದವನ್ನು ಅಧ್ಯಯನ ಮಾಡಿದ್ದಾರೆ, ಯಜುರ್ವೇದ, ಸಾಮವೇದ, ಅಥರ್ವ ಎಲ್ಲವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲ ಧರ್ಮಗಳು ಕೂಡ ಗೊತ್ತವರಿಗೆ. ಧರ್ಮ ಅಂದ್ರೇನು, ಮಾಡಬೇಕಾದ ಕರ್ತವ್ಯ ಯಾವುದು, ಕರ್ಮಗಳ ಬಗ್ಗೆ ಪೂರ್ಣ ಪರಿಚಯ ಇದೆ. ಇಂತಹ ವಿದ್ವಾಂಸರು ಕೂಡ ಅವ್ರನ್ನಲ್ಲಿ ಹೇಳ್ತಾ ಇರೋದು. ಅವರಿಗೂ ಮತ್ತೆ ಇಲ್ಲಿ ಹೇಳ್ತಕ್ಕಂಥ ಈ ಗೌಡಪಾದ ಹೇಳಿರ್ತಕ್ಕಂಥ ಬ್ರಹ್ಮದ ಲಕ್ಷಣಕ್ಕೂ ಅಜಗಜಾಂತರ ವ್ಯತ್ಯಾಸ. ಇನ್ನು ನಮ್ಮ ಪಾಡೇರು ಅಂಥ ಶಾಸ್ತ್ರವೇತ್ತರನ್ನೇ ಅವರು ಇಲ್ಲಪ್ಪ ತಪ್ಪು ತಿಳುವಳಿಕೆ ಅಂಥೇಳಿ, ನೀವೆಲ್ಲ ಬಾಲಕರು, ನಿಮಗೇನೂ ಗೊತ್ತಿಲ್ಲ. ಬಾಲಕರು ಬಾಲಬುದ್ಧಿ ಉಳ್ಳವರು ಅಷ್ಟೇ. ಬಾಲಕರು ಅಂತ ಬಾಲಬುದ್ಧಿ ಉಳ್ಳವರು, ನೀವು ತಿಳ್ಕೊಂಡಿರ್ತಕ್ಕಂಥ ಸರ್ವಥಾ ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ. ಏನು ಅವರ ಜ್ಞಾನ, ಗೌಡಪಾದರ ಜ್ಞಾನ! ಮತ್ತು ಅಂಥ ವಿದ್ವಾಂಸರನ್ನೇ ಆ ಥರ ಹೇಳಿದ ಮೇಲೆ ಇನ್ನು ನಮ್ಮಂಥವ್ರ ಗತಿ ಏನು ಸ್ವಾಮಿ? ನಮಗೇನು ಹೇಳಬೇಕಾದ್ದೇ ಇಲ್ಲ, ಅಷ್ಟೆ, ಏನು ಹೇಳಬೇಕಾದ್ದಿಲ್ಲ. ಇರಲಿ, ಈ ಒಂದು ಕಾರಿಕೆಯನ್ನು 2 ಸರಿ ಪಾರಾಯಣ ಮಾಡಿ ಮುಂದೆ ಹೋಗೋಣ. ಓಂ, ಬಹಳ ಅದ್ಭುತವಾದ ಕಾರಿಕೆ ಇದು. ಓಂ ಅಸ್ತಿ ನಾಸ್ತ್ಯಸ್ತಿ ನಾಸ್ತೀತಿ ನಾಸ್ತಿ ನಾಸ್ತೀತಿ ವಾ ಪುನಃ ಚಲಸ್ಥಿರೋ ಭಯಾಭಾವೈಃ ಆವೃಣೋತ್ಯೇವ ಬಾಲಿಶಃ. ಅಸ್ತಿ ನಾಸ್ತ್ಯಸ್ತಿ ನಾಸ್ತೀತಿ ನಾಸ್ತಿ ನಾಸ್ತೀತಿ ವಾ ಪುನಃ ಚಲಸ್ಥಿರೋ ಭಯಾಭಾವೈಃ ಆವೃಣೋತ್ಯೇವ ಬಾಲಿಶಃ. ಇದು ಒಂದು ಕಾರಿಕೆ ಸಾಕು ಸರ್. ಯಾವುದಕ್ಕೆ? ಇಡೀ ಭಗವದ್ಗೀತೆಯನ್ನು ಒಂದು ಕಡೆ, ವೇದಗಳನ್ನು ಒಂದು ಕಡೆ, ಎಲ್ಲ ಶಾಸ್ತ್ರಗಳನ್ನು ಒಂದು ಕಡೆ ತೂಕ ಹಾಕಿ, ಇದು ಒಂದು ಕಾರಿಕೆಯನ್ನು ಒಂದು ಕಡೆ ತೂಕ ಹಾಕಿ, ಯಾವುದು ಕಾರಿಕೆಯ ಭಾಗ ಕೆಳಗೆ ಹೋಗ್ಬಿಡುತ್ತೆ ಅಷ್ಟೆ, ಏನೂ ಇಲ್ಲ ಇದ್ರ ಮುಂದೆ. ಅಂಥ ಅದ್ಭುತವಾದ ಕಾರಿಕೆ ಇದು. ಇದರ ಒಂದು ಈ ಅನ್ವಯ ಅರ್ಥ ನಮಗಾಗಿದೆ. ಏನಿದು ಈ ಅಸ್ಥಿನಾಸ್ತಿ ಇವೆಲ್ಲ ಹೇಳಿದ್ದಲ್ಲ, ಇದು ಯಾರು ಸಂಬಂಧಪಟ್ಟಿದ್ದು? ಇದು ಆತ್ಮನಿಗೆ, ಬ್ರಹ್ಮನಿಗೆ. ಇಲ್ಲಿ ಬ್ರಹ್ಮ ಅಂತ ಹೇಳಿ ಆತ್ಮ ಅಂತ ಹೇಳಿದ್ದಾರೆ. ಬ್ರಹ್ಮ ಅಂತ ಅಷ್ಟೇ ಎಲ್ಲೋ ಇದೆ ಅನ್ಬಿಡಿ ಅವನ ಅಸ್ಥಿನಾಸ್ತಿ ನಮ್ಗೆ ಕಟ್ಕೊಂಡೇನು ಅಂತ ಭಾವನೆ ಬರಬಾರದು. ಇದು ನಮ್ಮ ಸ್ವರೂಪ.
ಇಂತಹ ಆತ್ಮಸ್ವರೂಪ ಇದೆಯಲ್ಲ, ಅದನ್ನ ಅಯಂ ಆತ್ಮ ಅಸ್ತಿ, ಅಯಂ ಆತ್ಮ ನಾಸ್ತಿ, ಅಯಂ ಆತ್ಮ ಅಸ್ತಿ ನಾಸ್ತಿ, ಅಯಂ ಆತ್ಮ ನಾಸ್ತಿ ನಾಸ್ತಿ ಇತ್ಯೇವ ಇತಿ ಚಲ ಸ್ಥಿರ ಉಭಯ ಅಭಾವ. ಅಸ್ತಿ ಅಂತಕ್ಕಂಥ ಒಂದು ಗ್ರಹಣ ಏನಿದೆ, ತಿಳುವಳಿಕೆ, ಆತ್ಮನು ಇದ್ದಾನೆ ಅಂತ ತಿಳಿತಕ್ಕಂಥದ್ದು ಅದು ಚಲ ಸ್ವಭಾವ. ಆತ್ಮನು ಇಲ್ಲ ಅಂತ ತಿಳಿಯತಕ್ಕಂಥದ್ದು ಸ್ಥಿರ ಸ್ವಭಾವ. ಅಸ್ತಿ ನಾಸ್ತಿ, ಇದಾನೆ ಇಲ್ಲ, ಎರಡೂ ಥರ ಇದೆ ಅಂತ ಹೇಳ್ತಕ್ಕಂಥದ್ದು ಉಭಯ ಸ್ವಭಾವ. ನಾಸ್ತಿ ನಾಸ್ತಿ ಅಂತಕ್ಕಂಥದ್ದು ಅಭಾವ ಸ್ವಭಾವ. ಹೀಗೆ ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ, ಅದಕ್ಕೆಲ್ಲ ಏನು ಭಾವ? ಚಲ ಸ್ಥಿರ ಉಭಯ ಅಭಾವ. ಈ ನಾಲ್ಕು ಭಾವಗಳಿಂದ ಕೂಡಿರತಕ್ಕಂತಹ ಈ ಆತ್ಮ ಎಂದು ಯಾರು ತಿಳಿದುಕೊಂಡಿದ್ದಾರೆಯೋ, ಎಲ್ಲರೂ ಅಷ್ಟೇ. ಇವಾಗ ನಾವೆಲ್ಲ ಯಾರು? ನಾವೆಲ್ಲ ಏನು? ನಾವು ಆಸ್ತಿಕರು. ಆತ್ಮನ ಅಸ್ಥಿ ಅಂತ ತಿಳಿದ್ದೇವೆ, ಹೌದು ತಾನೆ? ಓಹೋ, ಏನು ಸ್ವಾಮಿ, ನಾಸ್ತಿ ಅಂತ ತಿಳಿಯೋದಿರಲಿ, ಅಸ್ತಿ ನಾಸ್ತಿ ಇಲ್ಲ, ನಾಸ್ತಿ ನಾಸ್ತಿ, ಅವ್ರಿಗೇನು ಗೊತ್ತಿಲ್ಲ ಅವರಿಗೆ. ನಾವು ನೋಡಿ ಆತ್ಮನ ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಆತ್ಮನು ಇದ್ದಾನೆ, ಆತ್ಮನು ಇದ್ದಾನೆ ಎನ್ನುವುದಕ್ಕೆ ಮಾತ್ರ ವಿಷಯನಾಗಿದ್ದಾನಷ್ಟೇ. ಈ ವಿಷಯ ಅಂತ ಹೇಳ್ತಕ್ಕಂಥ ಅಧ್ಯಾರೋಪ ದೃಷ್ಟಿಯಿಂದ ಇನ್ಯಾವುದಕ್ಕೂ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ, ಇದೂ ಕೂಡ ಏನು ಗೊತ್ತೇನು, ಇದು ಬಾಲಬುದ್ಧಿ. ಇದು ಈ ಒಂದು ಆತ್ಮನು ಇದ್ದಾನೆ ಎಂಬ ತಿಳುವಳಿಕೆಯೂ ಕೂಡ ಆತ್ಮನ ಯಥಾವತ್ ಸ್ವಭಾವವನ್ನು ಅದು ಮುಚ್ಚಿ ಹಾಕಿಬಿಡುತ್ತದೆ, ಈ ತಿಳುವಳಿಕೆ. ಅಯ್ಯಯ್ಯೋ, ಏನು ಸ್ವಾಮಿ ಎಂಥ ಮಾತು ನೋಡಿ. ಆತ್ಮನು ಅಥವಾ ಈ ಒಂದು ಬ್ರಹ್ಮ ಅಂತಕ್ಕಂಥದ್ದು, ಭಗವಂತ ಅಂತಕ್ಕಂಥದ್ದು, ಭಗವಂತನು ಇದ್ದಾನೆ ಅಂತ ಹೇಳುವುದೂ ಕೂಡ ಏನು ಅವಿದ್ಯೆಯ ವಿಷಯವಾಗಿರ್ತಕ್ಕಂಥದ್ದು. ಅವರು ಕೂಡ ಬಾಲಕರು. ಯಾಕೆ? ಆ ಒಂದು ಪರಮಾತ್ಮನನ್ನು ಈ ಬುದ್ಧಿ ಇದೆಯಲ್ಲ, ಗ್ರಹಣ ಬುದ್ಧಿ, ಅಸ್ಥಿ, ಆತ್ಮನು ಇದ್ದಾನೆ ಅಂತ ಹೇಳ್ತಕ್ಕಂಥ ಬುದ್ಧಿ, ಅದು ಅದನ್ನು ಆವರಿಸಿ ಬಿಡುತ್ತದೆ, ಮರೆ ಮಾಡಿಬಿಡುತ್ತದೆ ಆತ್ಮನ ಸ್ವರೂಪವನ್ನು. ಅಯ್ಯಯ್ಯೋ, ಆತ್ಮನು ಇದ್ದಾನೆ ಅನ್ನುವ ತಿಳುವಳಿಕೆನೇ ತಪ್ಪು, ಅದೇ ಆವರಿಸಿಬಿಡುತ್ತೆ ಅವನ ಸ್ವರೂಪವನ್ನು ಅಂತ ಹೇಳಿದಾಗ, ಇನ್ನು ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ ಅಂತ ಹೇಳತಕ್ಕಂಥ ಏನಿದೆ? ಆದ್ದರಿಂದ ಈ ನಾಲ್ಕು ಗ್ರಹಣ ಏನಿದೆ, ಗ್ರಹಣ ಅಂದರೆ ಬುದ್ಧಿ, ತಿಳುವಳಿಕೆ ಏನಿದೆ, ಅವೆಲ್ಲವೂ ಕೂಡ ಅದರ ಸ್ವಭಾವ ಏನು? ಚಲಭಾವ, ಸ್ಥಿರಭಾವ, ಉಭಯಭಾವ, ಅಭಾವ. ಹೀಗೆ ಈ ನಾಲ್ಕರು ಹೇಳತಕ್ಕಂಥವರೂ ಕೂಡ ಇವರು ಆತ್ಮತತ್ವವನ್ನು ಸರಿಯಾಗಿ ತಿಳಿದಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ? ಆತ್ಮತತ್ವವನ್ನು ಮರೆ ಮಾಡಿಬಿಡುತ್ತಾರೆ, ಇಂಥ ತಿಳುವಳಿಕೆಯಿಂದ ಮರೆ ಮಾಡಿಬಿಡುತ್ತಿದ್ದಾರೆ. ಆದ್ದರಿಂದ ಅವರು ಯಾರು? ಅವರು ಬಾಲಕರು ಅಂತ ಹೇಳಿ ನೋಡಿ, ಎಷ್ಟು ಎಂಥ ಮಾತುಗಳಿವು. ಇದನ್ನು ನಾವೇನಾದ್ರು ಬೇರೆ ಕಡೆ ಎಲ್ಲ ಒಂದು 100 ಜನ ಇರೋ ಕಡೆ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಏನು ಮಾಡ್ತಾರೆ? ಯಾವೊಂದು ನಾಸ್ತಿಕ ಬಂದರೆ ಅವನ ಹತ್ರ ಯಾಕ್ರಿ ಹೋಗಬೇಕು, ಬನ್ರಿ ಎದ್ದು ಬನ್ರಿ ಅಂತ ಹೊರಟೋಗ್ತಾರೆ. ಇರಲಿ, ನಾವು ಆ ಥರ ಇಲ್ವಲ್ಲ. ಇಲ್ಲಿ ಎಲ್ಲ ಇಷ್ಟೆಲ್ಲ ಹೇಳಿದ್ರು. ಇದು ಅಸ್ಥಿ ಅಂತಕ್ಕಂಥವ್ರು ಸಾಂಖ್ಯರು, ನ್ಯಾಯಿಕರು. ನಾಸ್ತಿ ಇರ್ತಕ್ಕಂಥದ್ದು ಯಾರವರು? ವೈನಾಶಿಕರು, ಕ್ಷಣಿಕ ವಿಜ್ಞಾನವಾದಿಗಳು, ಲೋಕಾಯತಿಕರು. ಅಸ್ಥಿ ನಾಸ್ತಿ ಅಂತಕ್ಕಂಥವ್ರು ಅರ್ಧ ವೈನಾಶಿಕರು, ಸ್ಯಾದಸ್ತಿ ಸ್ಯಾನ್ನಾಸ್ತಿ ಇದೆಯಲ್ಲ, ಅವ್ರು ಯಾರು? ದಿಗಂಬರ ಜೈನರವರು. ನಾಸ್ತಿ ನಾಸ್ತಿ ಅಂತಕ್ಕಂಥವ್ರು ಅತ್ಯಂತ ಶೂನ್ಯವಾದಿ ಬೌದ್ಧರು. ಇವರೆಲ್ಲರೂ ಕೂಡ ಏನಾಗಿದೆ? ಪರಮಾತ್ಮನನ್ನು ಸರಿಯಾಗಿ ತಿಳಿಯದವರು. ಇವರ ಈ ಗ್ರಹಣ ಇದೆಯಲ್ಲ, ಈ ಜ್ಞಾನ, ಇದು ಪರಮಾತ್ಮನ ಯಥಾರ್ಥ ಸ್ವರೂಪಕ್ಕೆ ಇದು ಆವರಣವಾಗಿವೆ ಇವೆಲ್ಲ ಇಷ್ಟು ಕೂಡ. ಆದ್ದರಿಂದ ಏನು? ಇವರ ಗ್ರಹಿಕೆ ಬಾಲಿಶ ಸ್ವಾಮಿ. ಏನೋ ಬಾಲಬುದ್ಧಿ ಏನು ತಿಳ್ಕೊತಾರೆ, ಏನೋ ತಿಳ್ಕೊಳ್ತಾರೆ ಹಾಗೆ ಅಂತ ನೋಡಿ. ಇದನ್ನು ಹೇಳಿದ್ರು. ಇದು ಈ ಒಂದು ಕಾರಿಕೆಯ ಮತ್ತು ಭಾಷ್ಯದ ಮತ್ತು ಸ್ವಲ್ಪ ಭಾಗ ವಿವೃತ್ತಿ ಆಗಿತ್ತಲ್ಲ, ಅದರ ಒಂದು ಸಾರಾಂಶ. ಈಗ ಈ ಒಂದು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಕೊನೆಯಲ್ಲಿ ಇನ್ನೂ 2 ಭಾಗ ಇದೆ, ನೋಡೋಣ. 528ನೇ ಭಾಗ. ಶ್ರೌತಾಸ್ತಿತ್ವೋಪದೇಶಸ್ತು ಕಲ್ಪಿತ ಸಂವೃತ್ಯ. ಈ ಶ್ರುತಿಯಲ್ಲಿ ಶ್ರೌತ ಅಸ್ತಿತ್ವ ಅಂದರೆ, ಈ ಶ್ರುತಿಯಲ್ಲಿ ಅಸ್ತಿತ್ವ ಹೇಳಿದ್ದಾರಲ್ಲ, ಶ್ರುತಿ ಏನು ಹೇಳ್ತಾ ಇದೆ? ಎಲ್ಲ ಶ್ರುತಿಯೂ ಕೂಡ
ಭಗವಂತನು ಇದ್ದಾನೆ ಅಂತ ತಿಳಿಯಬೇಕು. ಹೌದ್ ತಾನೆ? ಯಾರೂ ಕೂಡ ಭಗವಂತ ಇಲ್ಲ ಅಂತ ತಿಳಿಯಬೇಕು ಅಂತ ಯಾವ ಶ್ರುತಿನೂ ಹೇಳ್ತಾ ಇಲ್ಲ. ಎಲ್ಲ ಶ್ರುತಿಗಳು ಕೂಡ ಒಕ್ಕೊರಲಿನಿಂದ ಭಗವಂತನನ್ನು ಏನು ತಿಳಿಯಬೇಕು? ಅವನ ಮೊಟ್ಟ ಇದ್ದಾನೆ ಅಂತ ತಿಳಿಯಬೇಕು. ಇದೆಯಲ್ಲ, ಈ ಇದ್ದಾನೆ ಎಂದು ಉಪದೇಶ ಮಾಡತಕ್ಕಂತಹ ಶ್ರುತಿಯ ಉಪದೇಶ ಇದೆಯಲ್ಲ ಇದು, ಅದೂ ಕೂಡ ಯಾವ ದೃಷ್ಟಿಯಿಂದ? ಕಲ್ಪಿತ ಸಂವೃತ್ಯ. ಸಂವೃತ್ತಿ ಅಂದರೆ ಅಜ್ಞಾನ, ಅವಿದ್ಯೆ, ಏನೋ ಒಂದು ಹೇಳ್ಬಿಡೋದು. ಆದರೆ ಇದು ಎಂಥ ಸಂವೃತ್ತಿ? ಇದು ಕಲ್ಪಿತ ಸಂವೃತ್ತಿ. ಯಾತಕ್ಕೆ? ಉಪದೇಶಕ್ಕೋಸ್ಕರ, ಶಿಷ್ಯನಿಗೆ ತಿಳಿಯಲಿ ಅನ್ನುವುದಕ್ಕೋಸ್ಕರ ಈ ಅಸ್ತಿತ್ವ ಇದೆಯಲ್ಲ, ಆತ್ಮನು ಇದ್ದಾನೆ ಅಂತ ಹೇಳ್ತಾರೆ. ಆತ್ಮನನ್ನು ಇದ್ದಾನೆ ಎನ್ನುವುದಕ್ಕೆ ವಿಷಯವಾಗಿ ಹೇಳಿರತಕ್ಕಂತಹದ್ದು ಉಪನಿಷತ್ತುಗಳಲ್ಲಿ. ಕೇವಲ ಇದು ನಿಜವಾಗಿ ಅದರ ಅರ್ಥವಲ್ಲ, ಇದ್ದಾನೆ ಅಂತ ಅರ್ಥವಲ್ಲ. ಪರಮಾತ್ಮನನ್ನು ನೇತಿ 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 ಅಂತ ತಿಳಿಯುವುದಕ್ಕೆ ಇದು ಸೋಪಾನ. ಈ ಮೂಲಕ ಇದಕ್ಕೆ ಕಲ್ಪಿತ ಸಂವೃತ್ತಿ. ಏನೋ ಒಂದು ಆತ್ಮನಲ್ಲಿ ಇಲ್ಲದೇ ಇರತಕ್ಕಂತಹ ಈ ಅಸ್ತಿತ್ವ ಎಂಬತಕ್ಕಂತಹ ಧರ್ಮವನ್ನು ಆರೋಪಣೆ ಮಾಡಿ ನಂತರ ಅಪವಾದ ಮಾಡತಕ್ಕಂಥದ್ದು, ತನ್ಮೂಲಕ ಆತ್ಮನ ಯಥಾರ್ಥ ಸ್ವರೂಪವನ್ನು ಅನಾವರಣ ಮಾಡತಕ್ಕದ್ದು. ಇದು ಶ್ರುತಿಯ ಉದ್ದೇಶ. ಆತ್ಮನು ಇದ್ದಾನೆ ಅಂತ ಹೇಳಿದ ಮಾತ್ರ ನೋಡಿ ಶ್ರುತಿ ಎಲ್ಲ ಹೇಳ್ತಾ ಇದೆ ಆತ್ಮನು ಇದ್ದಾನೆ ಅಂತಂತ, ನಾವು ಕೂಡ ಆಸ್ತಿಕರು, ಅಸ್ತಿತ್ವವಾದಿಗಳು ಅಂತ ಹೇಳಿದ್ರೆ ನಾವು ಬಾಲಕರೇ. ಇಲ್ಲಿ ಶ್ರೌತ ಅಸ್ತಿತ್ವೋಪದೇಶ. ಶ್ರುತಿಯಲ್ಲಿ ಆತ್ಮನನ್ನ ಅಸ್ತಿತ್ವಕ್ಕೆ ವಿಷಯವಾಗಂದರೆ ಆತ್ಮನು ಇದ್ದಾನೆ ಅಂತ ಹೇಳಿರತಕ್ಕಂಥ ಉಪದೇಶ ಇದೆಯಲ್ಲ, ಅದು ಕೂಡ ಕಲ್ಪಿತ ಸಂವೃತ್ಯ. ಕಲ್ಪಿತ ಸಂವೃತ್ಯ ಅಂತಂದ್ರೆ ಒಂದೇ, ಉಪದೇಶಾರ್ಥ ಅಂತಂದ್ರೆ ಒಂದೇ, ಅಧ್ಯಾರೋಪ ದೃಷ್ಟಿಯಿಂದ ಅಂದ್ರೆ ಒಂದೇ. ಅಧ್ಯಾರೋಪ ದೃಷ್ಟಿಯಿಂದ ಮಾತ್ರ. ನೋಡಿ ಎಂಥ ಕಾರಿಕೆ ಸರ್ ಇದು. ನೋಡೋಣ. ನನು ಶ್ರುತ್ಯಾಪಿ ಅಸ್ತಿತ್ವಭಾವ ಅಭ್ಯುಪಗತಃ. ಇದಕ್ಕೆ ಒಂದು ಉದಾಹರಣೆ ಅಸ್ತಿತ್ಯೇವೋಪಲಬ್ಧವ್ಯ. ಕಾಠಕೋಪನಿಷತ್ ಬಂದಿದೆ. ಅಸ್ತಿತ್ಯೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ. ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಅಸ್ತಿತ್ವೇವ ಉಪಲಬ್ಧಸ್ಯ. ಅಸ್ತಿ ಅಂತ ಆತ್ಮನನ್ನು ಯಾರು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ತತ್ವಭಾವವು ಪ್ರಸನ್ನವಾಗುತ್ತದೆ, ಅವರ ತತ್ವ ತಿಳಿಯುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲ ಸ್ವಾಮಿ, ಉಪನಿಷತ್ತಿನಲ್ಲೇ ಆ ಥರ ಹೇಳಿಬಿಟ್ಟಿದ್ದಾರೆ. ಇವರೆಲ್ಲ ಗೌಡಪಾದರು ಬಂದು ಅವರ ಅರ್ಧಂಪರ್ಧ ಬೌದ್ಧರವರು, ಅವ್ರು ಬಂದ್ಬಿಟ್ಟು ಆತ್ಮನು ಅಸ್ತಿ ಎಂಬುದಕ್ಕೂ ವಿಷಯನಲ್ಲ ಅಂತ ಹೇಳಿಬಿಟ್ರೆ, ಶ್ರುತಿ ಹೇಳ್ತಾ ಇದೆಯಲ್ಲ ಅಸ್ತಿತ್ವೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರುತಿಯು ಈ ಆತ್ಮನನ್ನ ಅಸ್ತಿತ್ವೇವೋಪಲಬ್ಧವ್ಯ ಹಾಗೆ ತಿಳಿಯಬೇಕು ಅಂತ ಇಲ್ಲಿ ಅವಧಾರಣೆ ಮಾಡಿ ಹೇಳುತ್ತಿದೆಯಲ್ಲ. ಅಸ್ತಿತ್ಯೇವ, ಅಸ್ತಿತಿ ಅಂತ ಅಷ್ಟೇ ಇಲ್ಲ, ಅಸ್ತಿತ್ಯೇವ ಉಪಲಬ್ಧವ್ಯ, ಅಸ್ತಿತ್ಯೇವ ಉಪಲಬ್ಧವ್ಯ ಅಂತ ಹೇಳ್ತಾ ಇದೆಯಲ್ಲ, ಅವಧಾರಣೆ ಮಾಡಿ ಹೇಳಿದೆಯಲ್ಲ ಸ್ವಾಮಿ ಭಗವಂತನು ಇದ್ದಾನೆ ಅಂತ. ಏನದಕ್ಕೆ ಅರ್ಥ ಅಂದರೆ ತತ್ ಕಥಮಸ್ತಿ ವಾದಿನಃ ಬಾಲಿಷತ್ವಂ ಇತಿ. ಈ ಶ್ರುತಿಯಲ್ಲೇ ಹಾಗೆ ಹೇಳಿರಬೇಕಾದರೆ ನೀವು ಈ ಅಸ್ಥಿ ಅಂತ ಹೇಳತಕ್ಕಂಥವರೆಲ್ಲ ಕೂಡ ಬಾಲಕರು ಅಂತ ಹೇಳ್ಬಿಟ್ರಲ್ಲ, ಹೇಗೆ ಗೌಡಪ್ಪ ಆದರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ನೈಷ ದೋಷ. ನೋಡಪ್ಪ, ಇದರಲ್ಲಿ ಏನೂ ದೋಷ ಇಲ್ಲ. ಯಾತಕ್ಕೆ ನೋಡಿ, ಸ್ವಾಮಿಪಾದರು ಎಂಥ ಪದಗಳನ್ನು ಹಾಕ್ತಾರೆ. ಅತನ್ನಿಷ್ಠತ್ವಾತ್. ಯಾವುದು? ಅತನ್ನಿಷ್ಠತ್ವಾತ್. ಯಾವುದು? ಅಸ್ತಿ ಇತಿ ಶಬ್ದಸ್ಯ. ಅಸ್ತಿ ಅಂತ ಯಾವ ಶಬ್ದ ಇದೆಯಲ್ಲ ಅದು ಅತನ್ನಿಷ್ಠತ್ವಾತ್, ಅಂದರೆ ಅದರಲ್ಲಿ ಶ್ರುತಿಗೆ ಯಾವ ನಿಷ್ಠೆಯೂ ಇಲ್ಲ. ಅಸ್ತಿ ಪರಮಾತ್ಮನು ಇದ್ದಾನೆ ಅಂತ ಶ್ರುತಿಯಲ್ಲಿ ಹೇಳಿರುವುದಕ್ಕೆ ಶ್ರುತಿಗೆ ಆ ಒಂದು ಇದೆ ಅಂತ ಹೇಳುವುದರಲ್ಲಿ ನಿಷ್ಠೆ ಇಲ್ಲ. ಮತ್ತು ಯಾಕೆ ಹೇಳಿದ್ರು ಸ್ವಾಮಿ ನಿಷ್ಠೆ ಇಲ್ಲ ಅಂದರೆ, ನಾವು ಯಾರೋ ಲೌಕಿಕರು ಏನೋ ಬಾಯಿಗೆ ಬಂದ ಹಾಗೆ ಹೇಳ್ಬೋದು ನಿಷ್ಠೆ ಇಲ್ಲ, ಆದರೆ ಶ್ರುತಿ ನಿಷ್ಠೆ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಹೇಗೆ ಅಂದರೆ ಅದಕ್ಕೆ ಮುಂದೆ ಎಲ್ಲ ವಿವರ ಕೊಡ್ತಾ ಇದ್ದಾರೆ.
ನಹಿ ಅಸ್ಥಿಭಾವನಿಷ್ಠ ಇಯಂ ಶ್ರುತಿ. ನೋಡಿ, ಈ ಒಂದು ಶ್ರುತಿ ವಾಕ್ಯ ಇದೆಯಲ್ಲ, ಅದು ಪರಮಾತ್ಮನನ್ನು ಇದ್ದಾನೆ, ಇದ್ದೇ ಇದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗಿ ಬಂದಿಲ್ಲ. ಅದರಲ್ಲಿ ಆ ವಾಕ್ಯಕ್ಕೆ ಆ ಒಂದು ಇದ್ದಾನೆ ಅಂತ ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ. ಮತ್ತೆ ಹೇಗೆ? ಮತ್ತೆ ನಿರ್ವಿಶೇಷ ತತ್ವ ಅಧಿಗಮ ಅವತಾರ ಉಪಾಯತ್ವೇನ ಆಹಾ ತು ಅಸ್ತಿತ್ವ ಉಪದಿಶತಿ. ನಿರ್ವಿಶೇಷವಾದ ಯಥೋ ವಾಚೋ ನಿವರ್ತಂತೆ, ಬಾಯಿಂದ ಹೇಳಲಾಗದ, ಯಾವ ಇಂದ್ರಿಯಗಳಿಂದಲೂ ಗ್ರಹಣ ಮಾಡಲಾಗದೇ ಇರತಕ್ಕಂತಹ ಇಂತಹ ಆತ್ಮತತ್ವವನ್ನು ಅಧಿಗಮ ತಿಳಿಯುವುದಕ್ಕೋಸ್ಕರ ಮತ್ತು ಶಿಷ್ಯನಿಗೆ ತಿಳಿಸಿ ಹೇಳುವುದಕ್ಕೋಸ್ಕರ ಏನು ಮಾಡ್ತಾನೆ ಗುರು? ಅವತಾರ. ಅವತಾರ ಅಂದರೆ ಇಳಿಯೋದು ಅಂತ. ಗುರು ಆ ಮಟ್ಟಕ್ಕೆ ಇಳಿದು ಉಪಾಯ, ಆ ನಿರ್ವಿಶೇಷವಾದ ಪರಮಾತ್ಮನನ್ನು ತಿಳಿಸುವುದಕ್ಕೆ ಉಪಾಯವಾಗಿ ಇದು ಆತ್ಮನು ಇದ್ದಾನೆ ಅಂತ ಹೇಳಿದ್ದಾರೆಯೇ ಹೊರತು ನಿಜವಾಗಿ ಆತ್ಮನಿಗೆ ಇದ್ದಾನೆ ಎಂಬತಕ್ಕಂಥ ವಿಶೇಷಣವನ್ನು ಕೊಡ್ತಕ್ಕಂಥದ್ದು ಶ್ರುತಿಗೆ ಅದಕ್ಕೆ ಇಷ್ಟವೂ ಇಲ್ಲ, ಅದಕ್ಕೆ ನಿಷ್ಠೆಯೂ ಇಲ್ಲ. ಮತ್ತು ಕಾರ್ಯಸ್ಯ ಜಗತಃ ಸದ್ಬುದ್ಧಿ ಅನುಗತತ್ವಾತ್. ಯಾಕೆ ಹೇಳ್ತಾ ಇದ್ದಾರೆ ಮತ್ತೆ ಅಂದರೆ, ನೋಡಿ, ಎಲ್ಲ ಕಾರ್ಯ ನಮಗೆ ತೋರ್ತಾ ಇದೆಯಲ್ಲ, ಈ ಪ್ರಪಂಚ ಕಾರ್ಯ ತೋರ್ತಾ ಇದೆಯಲ್ಲ, ಇದು ಯಾವ ಬುದ್ಧಿಗೆ ವಿಷಯವಾಗಿದೆ ಹೇಳಿ? ಸದ್ಬುದ್ಧಿಗೆ ವಿಷಯವಾಗಿದೆ, ಹೌದು ತಾನೆ? ಇದೆ ಅಂತಕ್ಕಂಥ ಬುದ್ಧಿಗೆ ವಿಷಯವಾಗಿದೆ. ಇದು ಎಲ್ರಿಗೂ, ಮಕ್ಕಳಿಗೂ ಗೊತ್ತು. ಎದುರಿಗೆ ಏನಾಗಿದೆ? ಎದುರಿಗೆ ಮೊಬೈಲ್ ಇದೆ, ಅದು ಇದೆ ಅನ್ನೋದಕ್ಕೆ ವಿಷಯ. ಮೊಬೈಲ್ ಇದೆ ಅಂತ ಹೇಳ್ತೀವಿ, ಗಡಿಯಾರ ಇದೆ, ಪುಸ್ತಕ ಇದೆ, ಎಲ್ಲದಕ್ಕೂ ಇದೆ 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 ಅಂತಕ್ಕಂಥದ್ದು ಸಮಾನ, ಹೌದು ತಾನೆ? ಹಾಗೆ ಎಲ್ಲ ಕಾರ್ಯಗಳು ಕೂಡ ಇದೆ ಎಂಬ ಒಂದು ಜ್ಞಾನ ಇದೆಯಲ್ಲ, ಅದನ್ನು ಅನುಸರಿಸಿಯೇ ಇದೆ ಎಲ್ಲವೂ ಕೂಡ. ಮತ್ತು ಕಾರ್ಯ ಪ್ರವಿಲಾಪನಸ್ಯ ಅಸ್ತಿತ್ವ ನಿಷ್ಠತ್ವಾತ್ ವಿಷಯ ಪ್ರವಿಲಾಪನೇನ ಪ್ರವಿಲಾಪ್ಯಮಾನಾಯ ಬುದ್ಧೇ ಸತ್ಪ್ರತ್ಯಗರ್ಭತೆಯ ಏವ ವಿಲಯಾಚ. ಮತ್ತು ಇದೆ ಅಂತನ ಬುದ್ಧಿಗೆ ವಿಷಯವಾಗಿದೆ. ಮತ್ತು ಇನ್ನೊಂದೇನಾಗಿದೆ ನೋಡಿ, ಈ ಕಾರ್ಯವು ಆಯಿತು, ಅದರ ಅಂತ್ಯವಾಯಿತು, ನಾಶವಾಯಿತು, ಪ್ರವಿಲಯ ಆಯಿತು, ಲಯವಾಯಿತು. ಆವಾಗ ಅಸ್ತಿತ್ವ ನಿಷ್ಠತ್ವ, ಅದು ಇದೆ ಎಂದು ಹೇಳುತ್ತಿರುವುದರಿಂದ ಏನಾಗುತ್ತೆ? ಅದು ನಾಶವಾದರೂ ಕೂಡ, ಅಂದರೆ ಈ ಒಂದು ಪದಾರ್ಥ ಏನೋ ಪುಸ್ತಕ ಇದೆ, ಅದು ಹೋಯಿತು, ಏನೋ ಹರಿದೋಯ್ತು, ಏನೋ ಆಯಿತು ಅನ್ನುವ ಬುದ್ಧಿ ಇದೆಯಲ್ಲ, ಅದು ಸತ್ಪ್ರತ್ಯಯ ಗರ್ಭತೆ. ನೋಡಿ, ಇದೆ ಎದುರಿಗೆ ಇದೆ ಅಂತಕ್ಕಂಥದ್ದಕ್ಕೂ ಸದ್ಬುದ್ಧಿ ಬೇಕು, ಅದು ಇಲ್ಲ, ಲಯವಾಗಿ ಹೋಯಿತು ಅಂತ ಅನ್ನೋದಕ್ಕೂ ಸದ್ಬುದ್ಧಿ ಬೇಕು. ಇವಾಗ ಲಯವಾಗಿ ಹೋಯಿತು ಒಂದು ಪದಾರ್ಥ ಅಂತ ಏನರ್ಥ ಸ್ವಾಮಿ? ಇತ್ತು, ಈಗ ಇಲ್ಲ ಅಂತಕ್ಕಂಥದ್ದಷ್ಟೆ. ಇತ್ತು, ಈಗ ಇಲ್ಲ ಅಂತಂದರೆ ಆ ಪದಾರ್ಥ ಇತ್ತು ಎನ್ನುವಂದರೆ ಇದೆ ಎನ್ನುವುದಕ್ಕೆ ವಿಷಯವಾಗಿದೆ. ಹೀಗೆ ತೋರುವುದಕ್ಕೂ ಇದೆ ಎನ್ನುವುದೇ ವಿಷಯ, ಮತ್ತು ಲಯವಾಯಿತು ಅಂತನ್ನುವುದಕ್ಕೂ ಇದೆ ಎನ್ನುವುದೇ ವಿಷಯ. ಹೀಗೆ ಬುದ್ಧಿಯ ಉಪಾಧಿ ಅಸ್ತಿತ್ವೋಪಲಬ್ಧವ್ಯ, ಅದು ವಿಲಯ ಅಂದರೆ ಪ್ರವಿಲಯವಾದಾಗಲೂ ಕೂಡ ಸತ್ಕಾರ್ಯ ಬುದ್ಧಿ ಇದೆ ಅಂತಕ್ಕಂಥ ಬುದ್ಧಿ ಇದು ಏನಾಗಿದೆ? ಬುದ್ಧಿ ಎಂಬ ಉಪಾಧಿಯಿಂದ, ಇದು ಮುಖ್ಯ. ಬುದ್ಧಿ ಎಂಬ ಉಪಾಧಿಯಿಂದ ಏನಾಗಿದೆ? ಈ ಒಂದು ಇದೆ ಅಂತಕ್ಕಂಥದ್ದು ಮತ್ತು ಇಲ್ಲ ಅಂತಕ್ಕಂಥದ್ದಕ್ಕೂ ಕೂಡ ಇದೇ ವಿಷಯ. ಹೀಗೆ ಇತಿ ಅಸದ್ವಾದಿ ವ್ಯಾವೃತ್ಯರ್ಥಂ ಅವಧಾನ. ಇಲ್ಲಿ ಯಾತಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು? ಪರಮಾತ್ಮ ಇಲ್ಲ ಎಂಬತಕ್ಕಂತಹ ಯಾರವರು? ವೈನಾಶಿಕರು, ವಿಜ್ಞಾನವಾದಿಗಳು, ಲೋಕಾಯತಿಕರು, ನಾಸ್ತಿಕರು ಎಲ್ಲ ಇದ್ದಾರಲ್ಲ, ಅವರು ಪರಮಾತ್ಮ ಇಲ್ಲ ಅಂತ ಹೇಳ್ತಾರೆ. ಅವರನ್ನು ಅಲ್ಲಗಳೆಯುವುದಕ್ಕೋಸ್ಕರ ಯಾವುದು? ಇತಿ ಅಸದ್ಭಾವ ಇದು ಅಸದ್ವಾದ ವ್ಯಾವೃತ್ಯರ್ಥಂ. ಈ ಒಂದು ಅಸದ್ಭಾವ ಅವರು ಹೇಳ್ತಾರಲ್ಲ, ಅದನ್ನು ತೊಡೆದು ಹಾಕುವುದಕ್ಕೋಸ್ಕರವಾಗಿಯೇ ಏನಾಗುತ್ತೆ? ಅವಧಾರಯತಿ, ಏನಂತ? ಈ ಒಂದು ಇದ್ದಾನೆ ಎನ್ನುತ್ತೋ ಅವಧಾರಣೆ ಮಾಡಿ ಹೇಳುತ್ತಿದ್ದಾರೆ. ನತು ಅಸ್ತಿತ್ ಭಾವ ಏವ
ಪರಮಾರ್ಥ ಇತಿ. ಹಾಗಂದ ಮಾತ್ರಕ್ಕೆ ಅಸ್ಥಿಭಾವ ಇದೆಯಲ್ಲ ಇದೇ ಪರಮಾರ್ಥ ಅಂತ ಅಲ್ಲ ಶ್ರುತಿಗೆ. ಮತ್ತು ಯದಾತು ನಿರುಪಾಧಿಕಮೇವ ತತ್ವಂ ನಿರ್ದಿದೀಕ್ಷತಿ ತದಾ ನೇತಿ ನೇತೀತಿ ಸರ್ವ ವಿಶೇಷ ನಿರಾಕರಣೆಯನೈವ ಉಪದಿಶತಿ. ಯಾವಾಗ ಈ ಒಂದು ಯಾರಿಗೂ ಅಲ್ಲಗಳೆಯುವ ಒಂದು ಪ್ರಸಂಗ ಇಲ್ಲ, ಯಾರು ಎದುರುಗಡೆ ಪ್ರತಿವಾದಿಗಳಿಲ್ಲ, ಕೇವಲ ನಿರುಪಾಧಿಕ ತತ್ವವನ್ನು ಹೇಳಬೇಕಾಗಿದೆ, ಅಂತಹ ಸಮಯದಲ್ಲಿ ಏನು ಹೇಳ್ತಾರೆ? ನೇತಿ ನೇತಿ, ಯಾವುದನ್ನು ಕೂಡ ಅಸ್ತಿ ಅಂತಕ್ಕಂಥದ್ದಕ್ಕೆ ವಿಷಯ ಅಲ್ಲ, ನಾಸ್ತಿ ಅದಕ್ಕೂ ಅಲ್ಲ, ನಸ್ತಿ ನಾಸ್ತಿ ಅದು, ಹೀಗೆ ಎಲ್ಲದಕ್ಕೂ ಕೂಡ ನೇತಿ ನೇತಿ ಎಂಬುದಾಗಿ ಸರ್ವ ವಿಶೇಷ ನಿರಾಕರಣೆ ನೈವ, ಎಲ್ಲ ವಿಶೇಷಗಳನ್ನು ಕೂಡ ಅಸ್ತಿ ಎಂಬತಕ್ಕಂಥದ್ದು ಒಂದು ವಿಶೇಷಣ, ನಾಸ್ತಿ ಎಂಬತಕ್ಕಂಥದ್ದು ಒಂದು ವಿಶೇಷಣ, ಅಸ್ತಿ ನಾಸ್ತಿ 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 ಎಲ್ಲ ವಿಶೇಷಣಗಳು, ಹೀಗೆ ಎಲ್ಲ ವಿಶೇಷಣಗಳನ್ನು ಅಲ್ಲಗಳೆದು ಏನು ಮಾಡ್ತಾರೆ? ಈ ಶ್ರುತಿ ಉಪದೇಶ ಮಾಡ್ತಾ ಇದೆ. ಯಾವುದು? ಸ ಏಷ ನೇತಿ ನೇತ್ಯಾತ್ಮ ಅಥಾತ ಆದೇಶೋ ನೇತಿ ನೇತಿ ಅಂತ ಉಪದೇಶ ಮಾಡ್ತಾ ಇದೆ. ಅತಯೇವ ಉದಾಹೃತ ಶ್ರುತಿ ಅಪಿ ಆಹ. ಅದಕ್ಕೋಸ್ಕರವಾಗಿಯೇ ಈ ನಾವು ಉದಾಹರಣೆ ಕೊಟ್ಟಿದ್ವಲ್ಲ ಶ್ರುತಿ, ಯಾವುದು? ಕಠೋಪನಿಷತ್ತು. ಅಸ್ತಿತ್ಯೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ ಅಂತಕ್ಕಂಥದ್ದು. ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಪರಮಾತ್ಮನನ್ನ ಉಪನಿಷತ್ತುಗಳಲ್ಲಿ ಇದ್ದಾನೆ ಎಂದು ಹೇಳಿರುವುದು ಯಾವ ಅದಕ್ಕೆ ಒಂದು ವಿರೋಧವೂ ಇಲ್ಲ. ಅದು ಕೇವಲ ಕಲ್ಪಿತ ಸಂವೃತ್ತಿಯ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಾಗಿದೆಯೇ ಹೊರತು ಬೇರೆ ಏನೋ ಅದರಲ್ಲಿ ತಾತ್ಪರ್ಯವಿಲ್ಲ, ಬೇರೆ ಯಾವುದಕ್ಕೂ ತಾತ್ಪರ್ಯವಿಲ್ಲ ಅದರಲ್ಲಿ. ಮತ್ತು ಅತಃ ನ ವಿರೋಧ ತಸ್ಮಾತ್ ಸಾಧೂಕ್ತಂ ಅಸ್ತಿತ್ಯೇವ ದುರಾಗ್ರಹಾವಿಷ್ಟೋವಾದಿ ಬಾಲಿಶ. ಆದ್ದರಿಂದ ನಾವು ಹೇಳಿದ್ದು ಸರಿಯಾಗಿದೆ. ಏನಂತ? ಈ ಅಸ್ಥಿ ಅನ್ನುವುದೂ ಕೂಡ ದುರಾಗ್ರಹ, ಕೆಟ್ಟ, ಅದು ಸರಿಯಾದ ಗ್ರಹಣವಲ್ಲ. ಅದು ಪರಮಾತ್ಮನು ಇದ್ದಾನೆ ಅಂತನ್ನುವುದು ಸರಿಯಾದ ಗ್ರಹಣ ಅಲ್ಲ ಅದು ಅಂತ ನಾವು ಹೇಳಿದ್ವಲ್ಲ. ಮತ್ತು ಹಾಗೆ ಹೇಳ್ತಕ್ಕಂಥವನು ಬಾಲಕ, ಅದು ಬಾಲಬುದ್ಧಿ ಅಂತ ಹೇಳಿದ್ವಲ್ಲ, ಅದು ಸರಿಯಾಗಿದೆ. ಅದು ತದೇವಂ ಪರೀಕ್ಷಕಾಣಾಂ ಅಪಿ ಈದೃಶಿ ಮಿಥ್ಯಾದೃಷ್ಟಿ. ಹೀಗೆ ಪರೀಕ್ಷಕರು ಇವರು. ಅದು ಹೇಳಿದ ಯಾರು? ಇವರು ವಿಜ್ಞಾನವಾದಿಗಳು, ನೈಯಾಯಿಕರು, ಲೋಕಾಯತಿಗರು, ದಿಗಂಬರು, ಜೈನರು, ಶೂನ್ಯವಾದಿ, ಇದೇ ಸಾಮಾನ್ಯದವರ ಇವರು. ಅಯ್ಯಯ್ಯೋ, ಇವರು ಅಪ್ರತಿಹತ ಜ್ಞಾನ ಅಂತ ಇವರಿಗೆ ಮಹಾಮೇಧಾವಿಗಳು. ಇವ್ರ ಪಾಡೇ ಹೀಗಿರುವಾಗ, ಇವರ ಬುದ್ಧಿಯೇ ಬಾಲಿಶ. ಹಾಗಿರುವಾಗ ಕಿಮು ವಕ್ತವ್ಯಂ, ಹೇಳೋದೇನಿದೆ? ಸ್ವಭಾವ ಮೂಢಾನಾಂ ಬಹಿರ್ಮುಖಾನಾಂ ಜನಾನಾಂ. ಇನ್ನು ನಮ್ಮ ಸ್ವಭಾವ ನಮಗೇನು ಗೊತ್ತಿದೆ? ಏನೂ ಗೊತ್ತಿಲ್ಲ. ಸ್ವಭಾವ ಮೂಢರು ನಾವು. ಮತ್ತು ನಮ್ಮ ಬುದ್ಧಿಯೆಲ್ಲ ಏನಾಗಿದೆ? ಇಂದ್ರಿಯಗಳು ಬಹಿರ್ಮುಖವಾಗಿಯೇ ಹೋಗ್ತಾ ಇದೆ. ವಿಚಾರ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ವಿಚಾರ ಮಾಡ್ತಾ ಇಲ್ಲ, ಶಕ್ತಿ ಇದೆ, ಮಾಡ್ತಾ ಇಲ್ಲ. ಇಂಥವ್ರ ಬಗ್ಗೆ ಹೇಳೋದೇನಿದೆ ಅಂತ ಹೇಳಿದ್ರು. ಆಯ್ತು, ಈಗ ಮುಂದಿನ ಭಾಗ ನೋಡಿ. ಲೋಕ ಸಂವೃತ್ತಿ ಅಪೇಕ್ಷೆಯ ಏವ ಅಸ್ತಿತ್ವಾದೀನಿ ಆತ್ಮತತ್ವ ಆವರಣಾನಿ. ಈ ಲೋಕ ಸಂವೃತ್ತಿ, ಈ ಸಂವೃತ್ತಿ ಅಂತಕ್ಕಂಥದ್ದು ಎರಡು ಅಂತ ನಾವು ಹಿಂದೆ ಹೇಳಿದ್ವಲ್ಲ, ಹಿಂದೆ ತುಂಬ ಹಿಂದೆನೇ ಬಂದಿದ್ದು. ಸಂವೃತ್ತಿ ಅಂತಕ್ಕಂಥದ್ದು ಒಂದು ಬರೀ ಸಂವೃತ್ತಿ ಅಂತ ಹೇಳ್ಬೋದು, ಅದಕ್ಕೆ ಲೋಕ ಸಂವೃತ್ತಿ ಅಂತ ಬೇಕಾದ್ರೂ ಹೇಳ್ಬೋದು. ಒಂದು ಕೇವಲ ಸಂಸ್ಕೃತಿ, ಇನ್ನೊಂದು ಕಲ್ಪಿತ ಸಂವೃತ್ತಿ. ಈ ಕೇವಲ ಸಂವೃತ್ತಿ ಅಥವಾ ಲೋಕ ಸಂವೃತ್ತಿ ಏನೋ ಅದು ಅಜ್ಞಾನವೇ, ಅದರಲ್ಲಿ ಅದು ಏನೂ ಇಲ್ಲ. ನಿಜವಾಗಿಯೂ ಕೂಡ ಅವನು ಹಾವು ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ, ಅದು ಲೋಕ ಸಂವೃತ್ತಿ. ನಿಜವಾಗಿಯೂ ತಿಳ್ಕೊಂಡ್ಬಿಟ್ಟಿದ್ದಾನೆ, ಹೆದರ್ಕೊಂಡಿದ್ದಾನೆ, ಓಡ್ತಾ ಇದ್ದಾನೆ, ಬಿದ್ದ ಎಲ್ಲ ಮಾಡ್ಕೊಂಡ. ಇನ್ನೊಬ್ಬ ಇದ್ದಾನೆ, ಅಯ್ಯಯ್ಯೋ ಬೆಳಗ್ಗೆ ನಾನು ಹಗ್ಗ ಹಾಕಿ ಹೋಗಿದ್ದೆ ಅಂತ ಅವನಿಗೆ ಗೊತ್ತು. ಅವನೇನು ಮಾಡ್ತಾನೆ? ಅವನದು ಯಾವುದದು? ಅವನೇನು ಮಾಡ್ತಾನೆ? ಅವನು ಹಗ್ಗ ಅಂತ ಇವನು ಹೇಳಿದ್ನಲ್ಲ, ಏನಪ್ಪ ಯಾವ ಹಗ್ಗ ಅಂತ ಹೇಳ್ಬೋದು. ಹಾಗೆ ಹೇಳಿದ ಮಾತ್ರಕ್ಕೆ ಅವನು ಕಲ್ಪಿತ ಸಂವೃತ್ತಿ. ಅವನದೇನೋ ಒಂದು ಅವನಿಗೆ ಗೊತ್ತು ಅವನಿಗೆ, ಆದರೂ ಕೂಡ ಯಾವುದೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದಾನಷ್ಟೆ. ಹಾಗೆ ಪರಮಾತ್ಮ ಅಸ್ತಿ ನಾಸ್ತಿ ಅಂತ ಯಾವುದಕ್ಕೂ ವಿಷಯದಲ್ಲ ಅಂತ ಗೊತ್ತು, ಆದರೂ ಕೂಡ ಯಾಕೆ ಹೇಳ್ತಾ ಇದ್ದಾನೆ? ಆ ಶಿಷ್ಯನು
ಈ ಒಂದು ನೇತಿ ಎಂಬತಕ್ಕಂತಹ ಆತ್ಮತತ್ವನ ತಿಳಿದು ಉದ್ಧಾರವಾಗಲಿ ಎನ್ನುವುದಕ್ಕೆ ಉಪಾಯವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಹೇಳಿ ಅದನ್ನು ಅಪವಾದ ಮಾಡ್ತಕ್ಕಂಥ, ಅಧ್ಯಾರೋಪ ಮಾಡಿ ಅಪವಾದ ಮಾಡ್ತಕ್ಕಂಥದ್ದು. ಇದು ಮಾತ್ರ ರಹಸ್ಯಂ. ಇದು ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ, ಗುಟ್ಟಿನ ವಿಷಯ ಏನು. ಸಂವೃತ್ತಿ ಇಲ್ಲೇ ಹೇಳಿದೆ, ಸಂವೃತ್ತಿ ದ್ವಿವಿಧ. ಸಂವೃತ್ತಿ ಅಂತಕ್ಕಂಥದ್ದು ಎರಡು ಭಾಗ. ಲೋಕ ಸಂವೃತ್ತಿ, ಕಲ್ಪಿತ ಸಂವೃತ್ತಿ ಚ ಇತಿ. ಲೋಕ ಸಂವೃತ್ತಿ, ಕಲ್ಪಿತ ಸಂವೃತ್ತಿ, ಇವೆಲ್ಲ ಗೊತ್ತಿರತಕ್ಕಂಥದ್ದು. ಸ್ವಲ್ಪ ಹೋಗ್ತದೆ. ತತ್ರ ಲೋಕ ಸಂವೃತ್ತಿ ಮಿಥ್ಯಾಬುದ್ಧಿಪೂರ್ವಿಕಾ ಇತಿ ತಯಾ ಯತ್ರ ಯತ್ರ ಅಸ್ತಿತ್ವಾದಿಕಂ ಆತ್ಮನಿ ಸತ್ಯಮೇವೇತಿ ಮನ್ಯತೆ ತತ್ರ ಭಗವತಿ ಆವರಣಂ ಕ್ರಿಯತೆ. ಈ ಲೋಕ ಸಮೃದ್ಧಿ ಇದೆಯಲ್ಲ, ನಿಜವಾಗಿಯೂ ಕೂಡ ಆತ್ಮನು ಇದ್ದಾನೆ ತಿಳ್ಕೊಂಡಿದ್ದಾನೆ. ಹೌದ್ರಿ, ಪರಮಾತ್ಮ ಅಂತಕ್ಕಂಥ ಒಬ್ಬ ಇದ್ದಾನೆ ಅಂತ ನಿಜವಾಗಿಯೂ ತಿಳ್ಕೊಂಡಿದ್ದಾನಲ್ಲ, ಅದೇನಾಗಿದೆ, ಮಿಥ್ಯಾ ಬುದ್ಧಿಪೂರ್ವಿಕ. ಅದು ಮಿಥ್ಯಾಜ್ಞಾನ, ಅದು ಸರಿಯಾಗಿ ತಿಳುವಳಿಕೆ ಅಲ್ಲ ಅದು. ಹೀಗಾಗಿ ಅಂತಹ ಮಿಥ್ಯಾಜ್ಞಾನದಿಂದ ಎಲ್ಲೆಲ್ಲಿ ಈ ಆತ್ಮನು ಇದ್ದಾನೆ ಆತ್ಮನು ಇರುವುದು ಸತ್ಯ ಅಂತಕ್ಕಂಥ ತಿಳಿದಿದ್ದಾನೆ, ಅದು ಅಲ್ಲೆಲ್ಲವೂ ಕೂಡ ಏನು ಮಾಡ್ತಾ ಇದ್ದಾನೆ ಗೊತ್ತೇ, ಇವನು ಆತ್ಮನನ್ನು ತಿಳಿತಾ ಇಲ್ಲ. ಮತ್ತು ಅದಕ್ಕೆ ಆ ಆತ್ಮನಿಗೆ ಆವರಣಂ ಕ್ರಿಯತೆ, ಅವನ ಆವರಣ ಹಾಕ್ಕೊಂಡ್ಬಿಟ್ಟಿದೆ ಅಷ್ಟೆ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮತ್ತು ಕಲ್ಪಿತ ಸಮೃದ್ಧಿಸ್ತು ಪಂಡಿತೈ ತತ್ವ ಬೋಧನಾರ್ಥಂ ಅಧ್ಯಾರೋಪ ಅಪವಾದ ನ್ಯಾಯಂ ಅನುಸೃತ್ಯ ಸ್ವೀಕೃತ ಅನಾವರಣಾಯ ಭವತಿ. ಸ್ವೀಕೃತ ಯಾವುದು, ಆ ಒಂದು ಸಮೃದ್ಧಿ, ಕಲ್ಪಿತ ಸಮೃದ್ಧಿ ಅಂತಕ್ಕಂಥದ್ದು ಅದು ಯಾರವರು, ಪಂಡಿತರುಗಳಿಂದ. ಯಾರು ನಿಜವಾಗೂ ಆತ್ಮತತ್ವ ತಿಳಿದಿದ್ದಾನೋ ಅವನಿಂದ. ಅಸ್ತಿ ನಾಸ್ತಿ ಯಾವುದಕ್ಕೂ ವಿಷಯವಲ್ಲ ಅಂತ ತಿಳಿದಿದ್ದಾನಲ್ಲ ಅವನಿಂದ, ಅಂಥ ಪಂಡಿತನಿಂದ. ಯಾತಕ್ಕೆ? ತತ್ವಬೋಧನಾರ್ಥಂ, ನಿಜವಾಗಿ ಆ ನೇತಿ ಎಂಬತಕ್ಕಂಥ ಆತ್ಮತತ್ವವನ್ನು ತಿಳಿಸುವುದಕ್ಕೋಸ್ಕರ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಅನುಸರಿಸಿ, ನ್ಯಾಯಮನುಸೃತ್ಯ ಸ್ವೀಕೃತ, ಅಷ್ಟಕ್ಕೆ ಅದನುಸರಿಸಿ ಅವನು ಒಪ್ಕೊಂಡಿದ್ದಾನೆ, ಅಸ್ತಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಹೊರತು. ಆದ್ದರಿಂದ ಏನಾಗಿದೆ, ನ ಆವರಣಾಯ ಭವತಿ, ನ ಆವರಣಾಯ. ಅದು ಆ ಲೋಕ ಸಮೃದ್ಧಿ ಅವನಿಗೆ ಆವರಣ. ಈ ಕಲ್ಪಿತ ಸಮೃದ್ಧಿ ಇದೆಯಲ್ಲ ಅವನಿಗೆ ಆವರಣ ಏನಾಗಲ್ಲ, ಅವನಿಗೆ ಗೊತ್ತು. ಆದರೂ ಕೂಡ ಉಪದೇಶ ದೃಷ್ಟಿಯಿಂದ ಹೇಳ್ತಾರೆ, ಅದಕ್ಕೋಸ್ಕರ ಅದು ಆವರಣ ಅಂತ ಆಗೋದಿಲ್ಲ. ಮತ್ತು ಸತ್ಯತ್ವ ಬುದ್ಧಿ ಅಕಲುಷಿತ ಸಂವ್ಯವಹಾರ ಮಾತ್ರತ್ವಾತ್. ಇದು ಏನಾಗಿದೆ, ಸತ್ಯತ್ವ ಬುದ್ಧಿಯ ಕಲುಷಿತ. ಈ ಸತ್ಯತ್ವ ಬುದ್ಧಿ ಅಂತ ಇದೆಯಲ್ಲ, ಇದರಿಂದ ಈ ಒಂದು ದೂರನಾಗಿರ್ತಕ್ಕಂಥ, ಇವೆಲ್ಲ ಏನು ಬಾಲಿಶ, ಇದು ತಪ್ಪು ತಿಳುವಳಿಕೆ, ಇದರಿಂದ ದೂರವಾಗಿರ್ತಕ್ಕಂತಹ ಪರಮಾತ್ಮ ಮತ್ತು ಯಾತಕರು ಸಂವ್ಯವಹಾರ ಮಾತ್ರತ್ವಾತ್. ಅಂದರೆ ಉಪದೇಶ ಎಂಬತಕ್ಕಂತಹ ಅದೊಂದು ವ್ಯವಹಾರ ತಾರೆ. ಶಿಷ್ಯ ಇದೆ, ಅದನ್ನು ಉಪದೇಶ ಮಾಡಬೇಕು. ಆ ಶಿಷ್ಯೋಪದೇಶಕ್ಕಾಗಿ ಮಾತ್ರ, ಶಿಷ್ಯೋಪದೇಶವೆಂಬ ವ್ಯವಹಾರಕ್ಕೆ ಮಾತ್ರ ಇದನ್ನು ಹೇಳ್ತಾ ಇದ್ದಾನಟ. ಅಸ್ತಿ ಅಂತಂತ ತದತ್ರ ಶ್ರುತವು, ಅದನ್ನೇ ಶ್ರುತಿಯಲ್ಲಿ ಅಸ್ತಿತ್ವೇವೋಪಲಬ್ಧವ್ಯ ಅಂತ ಹೇಳ್ತಾ ಇದ್ದಾರೆ. ಇತಿ ತತ್ವಭಾವೇ ಜಿಜ್ಞಾಸುಬುದ್ಧ್ಯವತಾರಾರ್ಥಂ. ಹೀಗೆ ಅಸ್ತಿತ್ವೇವೋಪಲಬ್ಧವ್ಯ ಎಂಬುದಾಗಿ ತತ್ವಭಾವೇ ಅಂದರೆ ಪರಮಾರ್ಥನ ನಿಜವಾದ ಸ್ವರೂಪದಲ್ಲಿ, ನಿಜವಾದ ತಿಳುವಳಿಕೆಯಲ್ಲಿ, ನಿಜವಾದ ತತ್ವದಲ್ಲಿ ಜಿಜ್ಞಾಸುಬುದ್ಧ್ಯವತಾರಾರ್ಥಂ, ಆ ಜಿಜ್ಞಾಸುವಿನ ಬುದ್ಧಿಯನ್ನು ತಂದು ಬಿಡಬೇಕು, ಅವನ ಇಳಿಸಬೇಕು ಎನ್ನುವ ದೃಷ್ಟಿಯಿಂದ ಈ ಕಲ್ಪಿತ ಸಮೃದ್ಧಿಯ ಏವ ಒತ್ತು. ಇದು ಅಧ್ಯಾರೋಪ ದೃಷ್ಟಿ, ಕಲ್ಪಿತ ಸಮೃದ್ಧಿ ಅಧ್ಯಾರೋಪ ದೃಷ್ಟಿಯಿಂದ ಈ ಒಂದು ಸಂವ್ಯವಹಾರ ಇದೆ, ಆತ್ಮನು ಇದ್ದಾನೆ ಕಣ್ರಿ ಅಂತ ಸಂವ್ಯವಹಾರ ಅಷ್ಟೇ ಹೊರತು ನತು ಅಸ್ತಿತ್ವ ಏವ ಸ್ಥಿರೀಕಾರಾರ್ಥ. ಅಷ್ಟೇ ಹೊರತು ಆತ್ಮನು ಇದ್ದಾನೆ ಎನ್ನುವುದನ್ನು ದೃಢ ಮಾಡಿ ಹೇಳುವುದಕ್ಕೋಸ್ಕರ ಅಲ್ಲ, ಸ್ಥಿರೀಕರಿಸುವುದಕ್ಕೋಸ್ಕರ ಅಲ್ಲ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ಯಾವ ಶ್ರುತಿ ಅಸ್ತಿತ್ವೇವೋಪಲಬ್ಧವ್ಯ ಅಂತ ಹೇಳಿತ್ತೋ ಅದೇ ಶ್ರುತಿ ನೋಡಿ ಸ್ವಾಮಿ ಮುಂದೆ ಹೇಳ್ತಾ ಇದೆ. ಏನಂತ? ನೈವ ವಾಚಾ ನ ಮನಸ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ. ಎಲ್ಲಿ? ಕಾಠಕೋಪನಿಷತ್ನಲ್ಲಿ. ಇಲ್ಲಿ ಯಾವ ಇಂದ್ರಿಯಗಳಿಂದಲೂ ಕೂಡ ಇದು ಗ್ರಾಹ್ಯವಲ್ಲ ಎಂಬುದಾಗಿ ಹೇಳ್ತಾ ಇದೆ. ಅದು ಅಂದರೆ ಏನು? ಇವಾಗ ಇದೇ
ಅಂತ ನಾವು ಯಾವಾಗ ಹೇಳ್ತೇವೋ ಅದು ಗ್ರಾಹ್ಯವೇ ಅಲ್ಲ ಇದು. ಆದ್ದರಿಂದ ಇದೆ ಅಂತ ಹೇಳ್ತಕ್ಕಂಥದ್ದು ತಪ್ಪು ಅಂತ ತಾತ್ಪರ್ಯ. ಇತಿ ಉಪಕ್ರಮ ಅಬಾಧ ಪ್ರಸಂಗಾತ್. ಹೀಗೆ ಈ ಒಂದು ಏನು ಅಸ್ತಿತ್ವೋಪಲಬ್ಧವ್ಯ ಅಂತ ಉಪಕ್ರಮ ಮಾಡಿದ್ರಲ್ಲ, ಆತ್ಮನು ಇದ್ದಾನೆ ಅಂತ, ಆ ಉಪಕ್ರಮ ಮಾಡಿದ್ದನ್ನು ಇಲ್ಲಿ ಅಲ್ಲೆಗಳೆಯುತ್ತಾ ಇದ್ದಾರೆ. ನೈವ ವಾಚಾನ ಮನಸ. ಮತ್ತು ಅನ್ಯತ್ರ ಧರ್ಮಾದ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಆತ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ ಯತ್ತತ್ ಪಶ್ಯಸಿ ತದ್ವದ ಎಂಬ ಧರ್ಮರಾಜನ ಪ್ರಸಿದ್ಧವಾದ ಮಾತು. ಅಲ್ಲೂ ಕೂಡ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅಂದರೆ ಧರ್ಮಾಧರ್ಮಗಳನ್ನು ಮೀರಿದ ಲೋಕದಲ್ಲಿ ಎಲ್ಲ ವ್ಯವಹಾರ, ಎಲ್ಲರ ವ್ಯವಹಾರ, ಅವನು ಯಾವನೇ ಆಗಿರ್ಬೋದು, ಇಲ್ಲಿರ್ಬೋದು, ಅಮೇರಿಕಾ ಇರ್ಬೋದು, ಇಲ್ಲ ಚಂದ್ರಲೋಕದಲ್ಲಿರ್ಬೋದು, ಬ್ರಹ್ಮಲೋಕದಲ್ಲಿರ್ಬೋದು, ಅವನ ವ್ಯವಹಾರ ಎಲ್ಲ ಏನಾಗಿದೆ ಧರ್ಮಾಧರ್ಮ ಪೂರ್ವಕವಾಗಿ ಅಷ್ಟೇ ಪೂಜೆ. ಹೀಗೆ ಈ ಧರ್ಮಾಧರ್ಮ ವಿಲಕ್ಷಣನಾಗಿರ್ತಕ್ಕಂಥ ಪರಮಾತ್ಮ ಅಂಥೇಳಿ, ಮತ್ತು ಅಶಬ್ದ ಮತ್ಪರ್ಶಮರೂಪಂ ಅವ್ಯಯಂ ತಥಾರಸಂ ನಿತ್ಯಮಗಂಧ ವಕ್ಷಯತ್, ಇದನ್ನು ಅಶಬ್ದಂ ಅಸ್ಪರ್ಶಂ ಅರೂಪಂ ನಾ 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 ಅಂತಲೇ ಹೇಳಿದೆ. ಇತಿ ಚ ಸರ್ವ ಆವರಣ ಪ್ರತಿಷೇಧಾಚ ನ ಅಯಂ ಭಗವತಿ ಆವರಣಾವಹ ಇತಿ ನ ದೋಷಃ. ಇದೆಲ್ಲ ಯಾತಕ್ಕೆ ಹೇಳಿದ್ದಾರೆ? ಸರ್ವ ಆವರಣ ಪ್ರತಿಷೇಧ, ಎಲ್ಲ ಆವರಣಗಳನ್ನು ಎಲ್ಲ ವಿಶೇಷಗಳನ್ನು ಕೂಡ ಇಲ್ಲಿ ಪ್ರತಿಷೇಧ ಮಾಡಿ ಹೇಳಿದ್ದಾರೆ ಇಷ್ಟು ಶ್ರುತಿಗಳಲ್ಲಿ. ಈ ಪ್ರತಿಷೇಧ ಮಾಡಿ ಹೇಳಿರುವುದರಿಂದ ಇದು ಯಾವುದು ಅಸ್ಥಿ ಎಂಬತಕ್ಕಂಥ ಒಂದು ಬುದ್ಧಿ ಇದೆಯಲ್ಲ, ಅದು ನ ಆವರಣ, ಭಗವಂತ ಪರಮಾತ್ಮನಿಗೆ ಅದು ಆವರಣವಾಗುವುದಿಲ್ಲ. ನಿಜವಾಗಲ್ಲ. ಅಸ್ಥಿ ಅಂತ ಹೇಳ್ತಕ್ಕಂಥದ್ದು ಕಲ್ಪಿತ ಸಮೃದ್ಧಿಯಿಂದ ಹೇಳ್ತಾ ಇದ್ದಾರೆ ಅಷ್ಟೇ, ಶಿಷ್ಯನ ಉಪದೇಶಕ್ಕೋಸ್ಕರ. ಕೊನೆಗೆ ಏನು ತಾತ್ಪರ್ಯ ನೋಡಿಯ, ಅಸ್ಥಿ ಎನ್ನುವುದಕ್ಕೂ ವಿಷಯವಲ್ಲ ಪರಮಾತ್ಮ ಅಂತ ಹೇಳೋದು, ಅದಕ್ಕೆ ಹೇಳೋದಕ್ಕೋಸ್ಕರ ಇದನ್ನು ಅಧ್ಯಾರೋಪ ಮಾಡಿ ಮತ್ತು ಯಾವುದನ್ನು ಅಪವಾದ ಮಾಡ್ತಾ ಇದ್ದಾರೆ. ನೋಡು, ಪರಮಾತ್ಮ ನಾಸ್ತಿ ಅನ್ನೋದಕ್ಕೆ ವಿಷಯವಲ್ಲ, ನಾಸ್ತಿ ನಾಸ್ತಿ ಎಂದೂ ಇಲ್ಲ, ಅಸ್ಥಿ ಇವು ಯಾವುದಕ್ಕೂ ವಿಷಯವಲ್ಲ, ಕೇವಲ ಅಸ್ಥಿ ಎನ್ನುವುದಕ್ಕೆ ಮಾತ್ರ ವಿಷಯ ಅಂತ ಆ ಮೂರನ್ನು ಅಪವಾದ ಮಾಡುವುದಕ್ಕೋಸ್ಕರ ಇಲ್ಲಿ ಅಸ್ಥಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಅಸ್ಥಿ ಅಂತ ಹೇಳುವುದರಲ್ಲಿ ಯಾವ ತಾತ್ಪರ್ಯವೂ ಇಲ್ಲ ಅಂತ ಹೇಳಿ ದೋಷ. ಏವಂ ಯತ್ರ ಆತ್ಮನ್ಯೇವ ಸರ್ವಮಪಿ ಕಲ್ಪಿತಂ ಇತಿ ಅಭಿಪ್ರಾಯೇಣ ಭಗವತಃ ಸರ್ವಾತ್ಮತ್ವ ಪ್ರದರ್ಶನಂ ವಿವಕ್ಷಂ. ಇಲ್ಲಿ ಈ ರೀತಿಯಾಗಿ ಎಲ್ಲಿ ಈ ಆತ್ಮನಲ್ಲಿ ಎಲ್ಲವೂ ಕೂಡ ಎಲ್ಲ ವಿಶೇಷಗಳು ಕೂಡ ಕಲ್ಪಿತವಾಗಿರತಕ್ಕಂಥದ್ದು ಎನ್ನುವ ಅಭಿಪ್ರಾಯದಿಂದ ಏನು ಮಾಡಿದ್ದಾರೆ, ಈ ಭಗವಂತ ಸರ್ವಾತ್ಮತ್ವ ಪ್ರದರ್ಶನ, ಇದು ಭಗವಂತನು ಸರ್ವಾತ್ಮನಾಗಿದ್ದಾನೆ ಅಂದ್ರೇನು, ಎಲ್ಲರ ಸ್ವರೂಪನೇ ಆಗಿದ್ದಾನೆ ಎಂಬುದು ಹೇಳಿದ್ದಾರಲ್ಲ, ಅದ್ಯಾತ ಅಲ್ಲಿ ತತ್ರ ನಾಸ್ತಿ ಶಬ್ದೇನ ಅಪಿ ಸಂವ್ಯವಹಾರೋ ನ ದೋಷಾಯ ಭವತಿ ಇತಿ. ಅಲ್ಲಿ ಏನಾಗಿದ್ದಾನೆ ಆತ್ಮ ನಾಸ್ತಿ ಶಬ್ದೇನ ಅಪಿ, ಏನಿಲ್ಲಿ ಭಗವಂತ ಹೀಗೆ ಇಲ್ಲ, ಮತ್ತೆ ಎಲ್ಲಕ್ಕೂ ಕೂಡ ಆತ್ಮಭೂತನಾಗಿದ್ದಾನೆ ಅಂತ ಹೇಳಿರ್ತಕ್ಕಂಥದ್ದು, ಎಲ್ಲದಕ್ಕೂ ಆತ್ಮಭೂತನಾಗಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಯಾಕೆ? ಈ ನಾಸ್ತಿ ಅಂತನ್ನುವ ಶಬ್ದ ಇದೆಯಲ್ಲ, ಅದು ಆ ಶಬ್ದದಿಂದ ಹೇಳ್ತಾರೆ. ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲೂ ಅಷ್ಟೇ ಅಧ್ಯಾರೋಪ ದೃಷ್ಟಿಯಿಂದ, ಇದು ಕಲ್ಪಿತ ಸಮೃದ್ಧಿಯಿಂದ. ಹಾಗಾಗಿ ಯಾವುದೂ ಕೂಡ ಅಸ್ಥಿ ಅಂತನ್ನೋದು ಪರಮ ತಾತ್ಪರ್ಯ ಅಲ್ಲ, ನಾಸ್ತಿ ಅಂತನ್ನೋದು ಪರಮ ತಾತ್ಪರ್ಯವಲ್ಲ, ಯಾವುದೂ ತಾತ್ಪರ್ಯವಲ್ಲ ಅಂತ ಹೇಳಿ ಇದೇನು ಕಲ್ಪಿತ ಸಮೃದ್ಧಿ ಮಾತ್ರತ್ವಾತ್, ಕಲ್ಪಿತ ಸಮೃದ್ಧಿ ಇವೆಲ್ಲ ಅಷ್ಟು ಅಧ್ಯಾರೋಪ ದೃಷ್ಟಿ ಹೇಳಿದ ಮಾತು. ತದ್ಯಥ ವಿಷ್ಣು ಪುರಾಣೆ, ಇದಕ್ಕೊಂದು ವಿಷ್ಣು ಪುರಾಣದ ಒಂದು ದೃಷ್ಟಾಂತವನ್ನು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಇದು ಎಲ್ಲ ಸಾಮಾನ್ಯವಾಗಿ ಪ್ರಸಿದ್ಧ, ಎಲ್ಲರೂ ಹೇಳ್ತಾ ಇದ್ದ. ಜ್ಯೋತಿಂಷಿ ವಿಷ್ಣುರ್ಭವನಾನಿ ವಿಷ್ಣು ವನಾನಿ ವಿಷ್ಣುರ್ಗಿರಯೋ ದಿಶಶ್ಚ ನದ್ಯ ಸಮುದ್ರಾಶ್ಚ ಸಯೇವ ಸರ್ವಂ ಯದಸ್ತಿ ಯನ್ನಾಸ್ತಿ ಚ ವಿಪ್ರವರ್ಯ. ವಿಷ್ಣು ಪುರಾಣ ಹೇಳ್ತಕ್ಕಂಥ ಮಾತು ಎರಡನೇ ಪ್ರಕರಣ. ಎಲ್ಲಿ ಏನು ಜ್ಯೋತಿಂಷಿ ವಿಷ್ಣು, ಈ ಒಂದು ಪ್ರಪಂಚದಲ್ಲಿ ನಾವು ಆಧ್ಯಾತ್ಮಿಕ ಆದಿದೈವಿಕ ಪ್ರಪಂಚ ಯಾವ ಜ್ಯೋತಿ ಅಂತ ನಾವು ಕಾಣ್ತಾ ಇದ್ದೇವೋ, ಬೆಳಕತಕ್ಕಂಥ ವಸ್ತು ಕಾಣ್ತಾ ಇದ್ದೇವೋ, ಅದೆಲ್ಲ ಏನು ಗೊತ್ತೇನು?
ಈ ಪ್ರಪಂಚದಲ್ಲಿ ಯಾವ ಭುವನ ಇಲ್ಲೇ ವಿಷ್ಣು ಎಲ್ಲ ಜ್ಯೋತಿಂಶ ಇದೆ ಅವೆಲ್ಲವೂ ಕೂಡ ವಿಷ್ಣುವೇ ಆಗಿದ್ದಾನೆ. ಮತ್ತು ಎಲ್ಲ ವನಗಳು ವಿಷ್ಣು. ವನ ಅಂದರೆ ಏನಿಲ್ಲಿ? ವನ ಅಂತಂದಿರೋದ್ರಿಂದ ಈ ವನ ಅಂತಂದರೆ ಎರಡು ಅರ್ಥ. ವನ ಅಂದರೆ ನಮ್ಮ ಭೂಮಿನೂ ಆಗುತ್ತೆ ಮತ್ತು ನೀರು ಆಗುತ್ತೆ. ಇದು ಈ ಅಮರಕೋಶದಲ್ಲಿ ವನ ಅಂತಕ್ಕಂಥ ನೀರು ಅಂತ ಅರ್ಥ. ಇವಾಗ ನಾವು ಹೆಸರಿಟ್ಟು ಕೇಳಿದ್ದೀವಲ್ಲ, ವನಜ ಅಂತ ಇಟ್ಕೋತಾರೆ ಸ್ತ್ರೀಯರು, ವನಜ ಅಂತ ಇಟ್ಕೊಳ್ಳಿ. ವನಜ ಅಂದ್ರೆ ಏನು? ವನೇ ಜಾತಂ ವನಜಂ ಅಂತ. ವನೇ ಜಾತಂ ಏನು? ವನೆ ಅಂದರೆ ಯಾವ್ದು? ಆ ಒಂದು ನೀರಿನಲ್ಲಿ ಅಂತ ಅರ್ಥ. ನೀರಿನಲ್ಲಿ ಹುಟ್ಟಿ ಅದು ಕಮಲ. ಅದು ವನಜ ಅಂದರೆ ಕಮಲ ಅಂತ ಅರ್ಥ. ಇರಲಿ, ಹೀಗೆ ವನ ನಿಮ್ಮ ಭೂಮಿ ನೀರು, ನೀರು ನೀರು, ಮತ್ತು ಬೆಟ್ಟ ವಿಷ್ಣು ಗಿರಿಯ ದಿಕ್ಕುಗಳು ನೀರು, ನದಿ ಸಮುದ್ರ ಎಲ್ಲವೂ ವಿಷ್ಣುವೇ ಆಗಿದ್ದಾನೆ, ವಿಷ್ಣುವೇ ಆಗಿದ್ದಾನೆ ಅಂತ ಹೇಳಿ ಸಮುದ್ರ ಮತ್ತು ಇಷ್ಟೇ ಅಲ್ಲ, ಯದಸ್ತಿ ಎನ್ನಾಸ್ತಿ, ಯಾವುದು ಇದೆ ಎನ್ನುವುದಕ್ಕೆ ವಿಷಯವಾಗಿದೆಯಲ್ಲ ಅದೂ ವಿಷ್ಣುವೇ, ಯಾವುದು ಇಲ್ಲ ಎನ್ನುವುದಕ್ಕೆ ವಿಷಯವಾಗಿದೆಯಲ್ಲ ಅದೂ ವಿಷ್ಣುವೇ ಅಂತ ಹೇಳಿ ಇಲ್ಲಿ ಏನು? ಇಲ್ಲಿ ಸರ್ವ ವಿಶೇಷ ಶೂನ್ಯ ವಿಷ್ಣು ಅವನನ್ನು ಹೇಳಿರ್ತಕ್ಕಂಥದ್ದಿಲ್ಲಿ. ಇನ್ನು ಬೇರೆ ಬಿಡಿ, ಎಲ್ಲ ವಿಶೇಷ ಹೇಳಿರ್ತಕ್ಕಂಥದ್ದು ಬೇರೆ ವಿಚಾರ. ಇಲ್ಲಿ ಹೇಳಿರ್ತಕ್ಕಂಥ ಅದು ಅಂಥೇಳಿ ಆತಃ ಲೋಕ ಸಂವೃತ್ಯಪೇಕ್ಷೆಯ ಏವ ಇದಂ ವಚನಂ ಆಚಾರ್ಯಸ್ಯ. ಆದ್ದರಿಂದ ಇದು ಲೋಕ ಸಂವೃತ್ಯಪೇಕ್ಷೆ ಅಂದರೆ ಸಾಮಾನ್ಯ ಜನಗಳಿಗೆ, ಅಜ್ಞಾನಿಗಳಿಗೆ ಅವರನ್ನು ಸುಜ್ಞಾನಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಇದು ಲೋಕ ಸಮೃದ್ಧಿ, ಅಜ್ಞಾನಿಗಳ ವಿಚಾರದಲ್ಲಿ ಹೇಳಿದ ಮಾತು ಅಷ್ಟೇ. ಆಚಾರ್ಯ ಈ ಥರ ಹೇಳಿ ಏನಂತ, ಅಸ್ತಿ ನಾಸ್ತಿ ಇತ್ಯಾದಿ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಸ್ತಿ ನಾಸ್ತಿ ಇವೆಲ್ಲ ಕಠೋಪನಿಷತ್ತು ಮುಂಡಕ್ಕೆ ಬಂತಾರೆ ಉದಾಹರಣೆ. ಅಲ್ಲಿ ಹೇಳಿರ್ತಕ್ಕಂಥದ್ದು ಇದಕ್ಕೋಸ್ಕರ ಈ ಒಂದು ಅಜ್ಞರನ್ನು, ಅವರನ್ನು ಆ ಒಂದು ಗ್ರಹಣದಿಂದ ಬಿಡಿಸಿ ಅವರ ಬುದ್ಧಿಯನ್ನು ಇಲ್ಲಿ ತರುವುದಕ್ಕೋಸ್ಕರ, ಸರ್ವ ವಿಶೇಷ ಶೂನ್ಯ ಬ್ರಹ್ಮದಲ್ಲಿ ಸ್ಥಾಪನೆ ಮಾಡುವುದಕ್ಕೋಸ್ಕರ ಇದನ್ನು ಉಪಾಯವಾಗಿ ಕಲ್ಪಿತ ಸಂವೃತ್ತಿ ದೃಷ್ಟಿಯಿಂದ ಹೇಳಿದ್ದಾರೆ. ಇತ್ಯಾದಿ ಭಗವಂತಂ ಆವೃಣೋತ್ಯವ ಬಾಲಿಶ. ಹೀಗೆ ಅಸ್ತಿ ನಾಸ್ತಿ ಇವೆಲ್ಲವೂ ಕೂಡ ಭಗವಂತನನ್ನು ಆವರಿಸುತ್ತವೆ ಅಂತ ಹೇಳಿರತಕ್ಕಂಥದ್ದು ಅವರ ದೃಷ್ಟಿಯಿಂದ ಹೇಳಿದೆ. ಅಸ್ತಿ ನಾಸ್ತಿ ಇಟ್ಕೊಂಡು ಅದನ್ನು ಹೇಳಿದೆ ಅಂತ ಇದು ನೋಡಿ. ಬಹಳ ಅದ್ಭುತವಾದ ಕಾರಿಕೆ ಇದು. ಈ ಕಾರಿಕೆ ಮುಗಿಯಿತು. ಇನ್ನು ಮುಂದಿನ ಕಾರಿಕೆ ಅಂತೂ ಇನ್ನೂ ಕೂಡ ಅದ್ಭುತವಾಗಿದೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.